ಮಳೆಯು ಮರೆಯಾದ ನೆಲ, ಬಿರುಕು ಬಿದ್ದ ಭೂಮಿ, ಜೀವವಿಲ್ಲದ ಮರಗಳು, ಆಸೆಯೂ ಒಣಗಿ ಹೋದಂತಾಗಿತ್ತು. ಒಂದು ದಿನ ಚಿಕ್ಕ ಹುಡುಗಿ ಮೀರಾ ತನ್ನ ಖಾಲಿ ಮಡಕೆಯೊಂದಿಗೆ ಒಂದು ಹನಿಯನ್ನಾದರೂ ಹುಡುಕುತ್ತಾ ಬರುತ್ತಿದ್ದಳು. ಆಗ ಒಂದು ಹಳೆಯ ಬಾವಿ ನೋಡಿದಳು. ಆ ಬಾವಿಯ ಆಳದಲ್ಲಿ ಅವಳು ಒಂದು ಮಾಯೆಯನ್ನೇ ನೋಡಿದಳು. ಅದು ಹೊಳೆಯುತ್ತಿರುವ ಚಿಕ್ಕ ಆತ್ಮ, ಕೊನೆಯ ಜೀವಂತ ಮಳೆಹನಿ. ಮಳೆಹನಿ ಹೇಳಿತು, ನನ್ನನ್ನು ಕಂಡುಕೊಂಡೆಯಾ? ಅವಳ ಹೆಸರು ಡ್ರಿಸಲ್. ಮೀರಾ ಅವಳನ್ನು ಕಾಪಾಡುವುದಾಗಿ ಭರವಸೆ ನೀಡಿದಳು. ಇಬ್ಬರು ಬರಿದಾದ ಮರುಭೂಮಿಗಳು, ಒಣಗಿದ ಕಾಡುಗಳನ್ನು ದಾಟಿದರು. ಅವರ ಗುರಿ ಆಕಾಶ ಮರದತ್ತ ಹೋಗುವುದು. ಅಲ್ಲಿ ಮಾತ್ರ ಮಳೆ ಪುನಃ ಹುಟ್ಟಬಹುದು. ತಾನೇ ಶಕ್ತಿಹೀನಳಾದರೂ ಹೋಗುವ ಹಾದಿಯಲ್ಲಿ ಮೀರಾ ತನ್ನ ಕೊನೆಯ ನೀರಿನ ಹನಿಗಳನ್ನೇ ಬಾಯಾರಿದ ಪ್ರಾಣಿಗಳಿಗೆ ಹಂಚಿದಳು. ಡ್ರಿಸಲ್ ಮೀರಾಳ ದಯೆಯನ್ನು ಕಂಡು ಹೇಳಿದಳು, ನಾನು ನಿನ್ನ ಜೊತೆಗೆ ಉಳಿದರೆ ನೀನು ಮಾತ್ರ ಬದುಕುತ್ತೀಯ. ಆದರೆ ನಾನು ಮರಕ್ಕೆ ಹಿಂತಿರುಗಿದರೆ ಲೋಕವೇ ಬದುಕುತ್ತದೆ. ಮೀರಾ ಹೇಳಿದಳು, ಹೋಗು ನನ್ನ ಸ್ನೇಹಿತೆ, ಲೋಕಕ್ಕೆ ನಿನ್ನ ಅಗತ್ಯ ಹೆಚ್ಚಿದೆ. ಹೀಗಾಗಿ ಡ್ರಿಸಲ್ ಆಕಾಶದತ್ತ ಏರಿದಳು. ಹೊಳೆಯುತ್ತಾ ಸಾವಿರ ಮಳೆಹನಿಗಳಾಗಿ ಸ್ಫೋಟಿಸಿದಳು. ವರ್ಷಗಳ ನಂತರ ಆಕಾಶ ತೆರೆದು ಮಳೆ ಸುರಿಯಿತು. ನದಿಗಳು ಹರಿಯಲು ಆರಂಭಿಸಿದವು. ಹಳ್ಳಿಯವರು ಆನಂದದಿಂದ ಕುಣಿದು ಕುಪ್ಪಳಿಸಿದರು. ಮೀರಾಳ ಮುಖಕ್ಕೆ ಮಳೆ ತಾಗುತ್ತಿದ್ದಂತೆ ನಕ್ಕಳು, ಏಕೆಂದರೆ ಆಕೆಯ ತ್ಯಾಗದಿಂದ ಲೋಕಕ್ಕೆ ಹೊಸ ಜೀವವೇ ಬಂದಿತು. ಪ್ರೀತಿ ಎಂದರೆ ಹಿಡಿದಿಡುವುದಲ್ಲ, ಬಿಡುವುದೂ ಹೌದು. ಆ ಬಿಡುವಿನಲ್ಲಿ ಜೀವನಕ್ಕೆ ಹೊಸ ಆಸೆ ಸಿಗುತ್ತದೆ.